ಬೆಂಗಳೂರು ಮಧ್ಯದಲ್ಲೇ ಸುಮಾರು 1000 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಮರೆಮಾಚಿಕೊಂಡಿರುವ ಒಂದು ಶಿವನ ದೇವಸ್ಥಾನ ಇದೆ. ಪ್ರತಿದಿನ ಸಾವಿರಾರು ಜನರು ಇದರ ಪಕ್ಕದಿಂದ ಹೋಗುತ್ತಾರೆ. ಆದರೆ ಇದರ ಮಹತ್ವ ಎಷ್ಟು ಜನರಿಗೆ ಗೊತ್ತು? ಇದು ಹಲಸೂರಿನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಇತಿಹಾಸದ ಪ್ರಕಾರ ಈ ದೇವಸ್ಥಾನದ ಮೂಲ ನಿರ್ಮಾಣ ಚೋಳರ ಕಾಲದಲ್ಲಿ ನಡೆದಿರಬಹುದು. ನಂತರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇದರ ವಿಸ್ತರಣೆ ಮಾಡಲಾಯಿತು. ಆದರೆ ಈ ದೇವಸ್ಥಾನದ ಬಗ್ಗೆ ಒಂದು ಜನಪ್ರಿಯ ಕಥೆಯೂ ಇದೆ. ಒಬ್ಬ ರಾಜನಿಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ನಾನು ಈ ನೆಲದೊಳಗೆ ಇದ್ದೇನೆ ಎಂದು ಹೇಳಿದನೆಂದು ನಂಬಲಾಗಿದೆ. ನಂತರ ಇಲ್ಲಿ ಶಿವಲಿಂಗ ಪತ್ತೆಯಾಗಿ ಈ ದೇವಾಲಯ ನಿರ್ಮಾಣವಾಯಿತು ಎಂದು ಸ್ಥಳೀಯರು ಹೇಳುತ್ತಾರೆ. ಇದು ಇತಿಹಾಸವೋ ಅಥವಾ ಜನಪದ ಕಥೆಯೋ ಅದನ್ನು ನೀವು ತೀರ್ಮಾನಿಸಿ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಈ ದೇವಸ್ಥಾನದೊಳಗೆ ಕಾಲಿಟ್ಟ ಕ್ಷಣ ಸಿಗುವ ಶಾಂತಿ ಮತ್ತು ಭಕ್ತಿಯ ಅನುಭವವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಇತಿಹಾಸವನ್ನು ಇಷ್ಟಪಡುವವರಾಗಲಿ, ಶಿವನ ಭಕ್ತರಾಗಲಿ ಅಥವಾ ಬೆಂಗಳೂರಿನಲ್ಲೇ ಇರುವ ಇಂತಹ ಅದ್ಭುತ ಸ್ಥಳಗಳನ್ನು ಹುಡುಕಾಡುವವರಾಗಲಿ ಈ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡಿ. ಬಹುಶಃ ನೀವು ಹುಡುಕುತ್ತಿರುವ ನೆಮ್ಮದಿ ಇಲ್ಲಿಯೇ ಸಿಗಬಹುದು. ಇಂತಹ ಇತಿಹಾಸ, ರಹಸ್ಯ ಮತ್ತು ನಮ್ಮ ಸಂಸ್ಕೃತಿಯ ಕಥೆಗಳಿಗಾಗಿ ನಮ್ಮ ಜೊತೆಯಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇತಿಹಾಸ, ಮತ್ತೊಂದು ರಹಸ್ಯದೊಂದಿಗೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.